ಹಾಸನದ ಇಂಜಿನಿಯರ್ಗೆ ಮೈಸೂರಿನಲ್ಲಿ ಹೃದಯಾಘಾತ ಆಗಿರೋದು. ಗೋಕುಲಂ ನಿವಾಸಿ BN ಶ್ರೀಧರ್ ಇಂಜಿನಿಯರು, 51 ವರ್ಷ ವಯಸ್ಸಾಗಿತ್ತು. ಅವರ ನಿಧನ ಆಗಿದೆ. 10 ದಿನಗಳ ಹಿಂದೆ ಜಿಮ್ನಲ್ಲಿ ಥ್ರೆಡ್ ಮಿಲ್ ಮಾಡಬೇಕಾದ್ರೆ ಕುಸಿದು ಬಿದ್ದಿದ್ರು. ವರ್ಕೌಟ್ ಮಾಡಬೇಕಾದ್ರೆ ಸಾವನ್ನಪ್ಪಿರೋದು. 10 ದಿನಗಳ ಚಿಕಿತ್ಸೆ ಪಡೆದು ಇಂದು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದ್ರ ಡೀಟೇಲ್ಸ್. ವರ್ಕೌಟ್ ಮಾಡಬೇಕಾದ್ರೆ ಕುಸಿದು ಬಿದ್ರು. ಅದಾದ ನಂತರ 10 ದಿನಗಳು ಟ್ರೀಟ್ಮೆಂಟ್ ಅಂತ ತಗೊಂಡ್ರು. ಬಟ್ ಚಿಕಿತ್ಸೆ ಫಲಕಾರಿಯೇ ಆಗಲಿಲ್ಲ. ಹೊಳೆನರಸೀಪುರ ತಾಲೂಕಿನ ಜುಂಜಹಳ್ಳಿ ಗ್ರಾಮದ ಶ್ರೀಧರ್ ಅನ್ನೋದು ತಿಳಿದು ಬರ್ತಾ ಇದೆ. ಫಿಟ್ನೆಸ್ ಕಡೆಗೆ ಅವ್ರು ಗಮನ ವಹಿಸ್ತಾ ಇದ್ರು, ಆದ್ರೂ ಸಾವಾಗಿದೆ. ಇದೇ ಹೇಳ್ತಾ ಇರೋದು ನಮಗೆ. ಈ ಪ್ಯಾಟ್ರನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಲೈಫ್ ಸ್ಟೈಲ್ ಅಂತಾರೆ ನೋಡಿ, ಲೈಫ್ ಸ್ಟೈಲ್ ಕಡೆಗೆ ಹೆಚ್ಚು ಗಮನ ಕೊಟ್ಟವರು ಕೂಡ ಸಾವನ್ನಪ್ತಾ ಇದ್ದಾರೆ. ಅದು ಕೂಡ ಪರ್ಟಿಕ್ಯುಲರ್ಲಿ ಒಂದು ಜಿಲ್ಲೆಯವರು ಬೇರೆ ಬೇರೆ ಭಾಗದಲ್ಲಿ ಇದ್ದಾಗಲೇ ಅವರು ಸಾವಾಗ್ತಾ ಇರೋದು. ಸೊ ಏನಾಗಿದೆ, ಹೃದಯ ಯಾಕೆ ಕೈ ಕೊಡ್ತಾ ಇದೆ ಈ ಭಾಗದ ಜನರಿಗೆ ಹೆಚ್ಚಾಗಿ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಇನ್ನೊಂದು ಕಡೆಗೆ ಅಲ್ಲಿನ DC ಮಾತಾಡ್ಬೇಕಾದ್ರೆ ನೆನೆ ಹೇಳ್ತಾ ಇದ್ರು, ಪ್ಯಾನಿಕ್ ಆಗಬೇಡಿ, ಪ್ಯಾನಿಕ್ ಆಗೋದ್ರಿಂದ ಕೂಡ ಇಂಥ ಘಟನೆಗಳಾಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಪ್ಯಾನಿಕ್ ಆಗೋದಕ್ಕಿಂತ ಹೆಚ್ಚಾಗಿ ತಂಪಾಡಕ್ಕೆ ತಾವು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಕೊಂಡವರು ಕೂಡ ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ರೀಸನ್ ಅನ್ನ ಆದಷ್ಟು ಬೇಗ ಕಂಡುಹಿಡಿಬೇಕು ಸರ್ಕಾರ. ಕೊಳ್ಳೇಗಾಲದಲ್ಲೂ ಖಾಸಗಿ ಬಸ್ ಡ್ರೈವರ್ ರಮೇಶ್ 47 ವರ್ಷ ವಯಸ್ಸಿನ ವ್ಯಕ್ತಿಯ ಸಾವಾಗಿದೆ. ಹನೂರಿನ ಮೀನಿಯಂ ಗ್ರಾಮದ ನಿವಾಸಿ ರಮೇಶ್ಗೆ ಹೃದಯಾಘಾತ ಆಗಿದೆ. ಬಸ್ ಚಾಲನೆ ಮಾಡ್ತಾ ಇದ್ದಾಗಲೇ ಇವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆಯಂತೆ. ಮಧುವನಹಳ್ಳಿ ಬಳಿ ತಕ್ಷಣ ರಮೇಶ್ ಬಸ್ ನಿಲ್ಲಿಸ್ತಾರೆ. ಆಟೋದಲ್ಲಿ ಕೊಳ್ಳೇಗಾಲ ಆಸ್ಪತ್ರೆಗೆ ಹೋಗಿ ಪ್ರಾಥಮಿಕ ಚಿಕಿತ್ಸೆಗೆ ಮುಂದಾಗ್ತಾರೆ. ಸುಧಾರಿಸ್ಕೊಂಡು ಬಸ್ ನಿಲ್ದಾಣದಲ್ಲಿ ಜ್ಯೂಸ್ ಕುಡಿತಾರೆ. ಅಂದ್ರೆ ಟ್ರೀಟ್ಮೆಂಟ್ ತಗೊಂಡು ಬಂದೆ ನಾನು ಅಂತ ಜ್ಯೂಸ್ ಕುಡಿತಾರೆ. ಬಟ್ ನೋಡಿ, ಜ್ಯೂಸ್ ಕುಡಿತಾ ಇರಬೇಕಾದ್ರೇನೆ ಇವರ ಸಾವು ಕೂಡ ಅಲ್ಲಾಗಿದೆ. ಅಂದ್ರೆ ಟ್ರೀಟ್ಮೆಂಟ್ನಲ್ಲೂ ಗೊತ್ತಾಗ್ತಾ ಇಲ್ಲ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಏನಿರುತ್ತೆ, ECG ಎಲ್ಲ ಮಾಡಿಸಿರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಸರಿಯಾದ ಆಸ್ಪತ್ರೆಗಳಿಗೆ ಹೋಗಿ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡುವಂತಹ ಆಸ್ಪತ್ರೆಗಳ ನಂಬರನ್ನು ದಯವಿಟ್ಟು ಎಲ್ಲರೂ ಇಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ರೇಡಿಯಸ್ನಲ್ಲಿ ಬೆಸ್ಟ್ ಹಾಸ್ಪಿಟಲ್ ಯಾವುದು ಅದಕ್ಕೆ ಹೋಗಿ ಸರಿಯಾಗಿ ತೋರಿಸ್ಕೊಳ್ಳಿ ಅಷ್ಟೇ. ಬಿಕಾಸ್ ನೋಡಿ, ಟ್ರೀಟ್ಮೆಂಟ್ ತಗೊಂಡ್ರೂ ಸಾವನ್ನಪ್ತಾ ಇದ್ದಾರೆ ಕೆಲವರು. ಒಂದು ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಇರೋದು ಕೂಡ ಇಂಥ ಪ್ರಕರಣಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಹಾಸನದಲ್ಲೇ 30 ಜನರ ಪೈಕಿ 9 ಜನ ನೆಗ್ಲೆಕ್ಟ್ ಮಾಡಿದ್ರು, ಗ್ಯಾಸ್ಟ್ರಿಕ್ ಇರ್ಬೋದು ಅಂತ, ಅಂಥವ್ರು ಸಾವನ್ನಪ್ಪಿರೋದು. ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ ಸಾವನ್ನಪ್ಪಿರೋದ್ರ ಡೀಟೇಲ್ಸ್. 29 ವರ್ಷದ ಹರೀಶ್ ಇನ್ನು ಯುವಕ ಆಗಿದ್ರು, ಅವರ ಸಾವು ಕೂಡ ಆಗಿದೆ. 29 ವರ್ಷ ವಯಸ್ಸು. ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಘಟನೆ ಆಗಿದೆ. ಅಜ್ಜಂಪುರ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಯುವಕ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಕುಸಿದು ಬೀಳ್ತಾ ಇದ್ದಾರೆ. ಆಮೇಲೆ ಪ್ರಜ್ಞೆ ಕಳ್ಕೊಂಡವ್ರಿಗೆ ಮತ್ತೆ ಪ್ರಜ್ಞೆ ಬರ್ತಾನೆ ಇಲ್ಲ. ಆಮೇಲೆ ಏನು ರೀಸನ್ ಅಂತ ನೋಡಿದ್ರೆ ಅದು ಹೃದಯಾಘಾತ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ಆತಂಕ ಮನೆ ಮಾಡ್ತಾ ಇದೆ.